ಹಲೋ ಎವ್ರಿವನ್. ಈ ವಿಡಿಯೋದಲ್ಲಿ ಮೊದಲನೇದಾಗಿ ಗಿಬ್ಸ್ ಎನರ್ಜಿ ಆಫ್ ದ ರಿಯಾಕ್ಷನ್ನ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಗಿಬ್ಸ್ ಎನರ್ಜಿನ ಗಿಬ್ಸ್ ಫ್ರೀ ಎನರ್ಜಿ ಅಂತಲೂ ಕೂಡ ಕರೀತಾರೆ. ಹಾಗಾದರೆ ಏನಿದು ಗಿಬ್ಸ್ ಫ್ರೀ ಎನರ್ಜಿ ಅಂತ ಅಂದರೆ, ಒಂದು ಕಾನ್ಸ್ಟೆಂಟ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಇದ್ದಾಗ ಥರ್ಮೋಡೈನಮಿಕ್ ಸಿಸ್ಟಮಿಂದ ಏನು ಮ್ಯಾಕ್ಸಿಮಮ್ ವರ್ಕ್ ಆಗುತ್ತಲ್ಲ ಅದನ್ನು ಗಿಬ್ಸ್ ಎನರ್ಜಿ ಅಂತ ಕರೀತಾರೆ. ಸೊ 1 ಸೆಕೆಂಡಲ್ಲಿ ಏನು ಎಲೆಕ್ಟ್ರಿಕಲ್ ವರ್ಕ್ ಡನ್ ಆಗುತ್ತೆ ಅದು ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂದರೆ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಆ್ಯಂಡ್ ಟೋಟಲ್ ಚಾರ್ಜ್ ಪಾಸ್ಡ್. ಸೊ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಮತ್ತು ಎಷ್ಟು ಚಾರ್ಜ್ ಪಾಸ್ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂತ ಅಂದರೆ ಏನು? ಸೊ ಇಲ್ಲಿ ಪಿಂಕ್ ಲೈನ್ ಏನು ಕಾಣಿಸ್ತೆ ಇದು ರೆಫರೆನ್ಸ್ ಪಾಯಿಂಟು, ಈ ಗ್ರೀನ್ ಇರುವಂಥದ್ದು ಸ್ಪೆಸಿಫಿಕ್ ಪಾಯಿಂಟು. ಸೊ ನಮ್ಮ ಹತ್ರ ಒಂದು ಯೂನಿಟ್ ಚಾರ್ಜ್ ಇದೆ, ಅದು ರೆಫರೆನ್ಸ್ ಪಾಯಿಂಟಿಂದ ಸ್ಪೆಸಿಫಿಕ್ ಪಾಯಿಂಟ್ ಕಡೆಗೆ ಮೂವ್ ಆಗ್ತಿದೆ. ಸೊ ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಿರುವಂಥದ್ದು. ಇದರ ಆಪೋಸಿಟ್ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಇರುವಂಥದ್ದು. ಎಲೆಕ್ಟ್ರಿಕ್ ಫೀಲ್ಡ್ ಅದರ ಫ್ಲೋ ಆಫ್ ಕರೆಂಟ್ ಈ ಡೈರೆಕ್ಷನಲ್ಲಿದೆ. ಸೊ ಈಗ ನಮ್ಮ ಯೂನಿಟ್ ಚಾರ್ಜು ರೆಫರೆನ್ಸ್ ಪಾಯಿಂಟಿಂದ ಸ್ಪೆಸಿಫಿಕ್ ಪಾಯಿಂಟ್ ಕಡೆ ಏನು ಮೂವ್ ಆಗಬೇಕಲ್ಲ, ಸೊ ಮೂವ್ ಆಗೋದಕ್ಕೆ ಬೇಕಾಗಿರುವಂತಹ ಅಮೌಂಟ್ ಆಫ್ ವರ್ಕ್ ಏನಿದೆ ಅದನ್ನು ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂತ ಕರೀತಾರೆ. ಸೊ ಈ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ನ ಎಷ್ಟು ಚಾರ್ಜನ್ನ ಪಾಸ್ ಮಾಡ್ತೀವಿ ಅನ್ನೋದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 1 ಸೆಕೆಂಡಲ್ಲಿ ಆಗುವಂತಹ ಎಲೆಕ್ಟ್ರಿಕಲ್ ವರ್ಕ್ ಡನ್ ಸಿಗುತ್ತೆ. ಅದೇ ಒಂದು ಗ್ಯಾಲ್ವಾನಿಕ್ ಸೆಲ್ಲಿಂದ ಮ್ಯಾಕ್ಸಿಮಮ್ ವರ್ಕ್ ಮಾಡಬೇಕು ಅಂತ ಅಂದರೆ ಚಾರ್ಜ್ ಏನಿದೆ ಅದನ್ನು ರಿವರ್ಸಿಬಲ್ ಆಗಿ ಪಾಸ್ ಮಾಡಬೇಕಾಗುತ್ತೆ, ರಿವರ್ಸ್ ಡೈರೆಕ್ಷನಲ್ಲಿ. ಸೊ ಆಗ ರಿವರ್ಸಿಬಲ್ ವರ್ಕ್ ಡನ್ ಬೈ ಗ್ಯಾಲ್ವಾನಿಕ್ ಸೆಲ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂದರೆ ಡಿಕ್ರೀಸ್ ಇನ್ ಇಟ್ಸ್ ಗಿಬ್ಸ್ ಎನರ್ಜಿ ಕಡಿಮೆ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಅದಕ್ಕೆ ಈಕ್ವಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒಂದು ಈಕ್ವೇಷನ್ ನೀವು ನೋಡ್ಬೋದು, ಡೆಲ್ಟಾ ಆರ್ ಜಿ ಈಕ್ವಲ್ ಟು -NFE ಸೆಲ್. ಸೊ ಈ ಡೆಲ್ಟಾ ಆರ್ ಜಿ ಅಂದರೆ ಗಿಬ್ಸ್ ಫ್ರೀ ಎನರ್ಜಿ, ಎನ್ ಅನ್ನುವಂಥದ್ದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ಡ್, ಎಫ್ ಅಂದರೆ ಫ್ಯಾರಡೆ ಕಾನ್ಸ್ಟೆಂಟು, ಈ ಸೆಲ್ ಅಂತ ಅಂದರೆ EMF ಆಫ್ ದ ಸೆಲ್. ಸೊ ಈ ಸೆಲ್ ಏನಿದೆ ಅದು ಒಂದು ಇಂಟೆನ್ಸಿವ್ ಪ್ಯಾರಾಮೀಟರ್. ಹಾಗಾದರೆ ಏನಿದು ಇಂಟೆನ್ಸಿವ್ ಪ್ಯಾರಾಮೀಟರ್ ಅಂದರೆ, ಸೊ ಯಾವ ಸಬ್ಸ್ಟಾನ್ಸ್ಗಳು, ಸೊ ಯಾವುದು ಮಾಸ್ ಆಫ್ ದ ಸಬ್ಸ್ಟಾನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದನ್ನು ಇಂಟೆನ್ಸಿವ್ ಪ್ಯಾರಾಮೀಟರ್ ಅಥವಾ ಪ್ರಾಪರ್ಟಿ ಅಂತ ಹೇಳ್ತೀವಿ. ಅದೇ ರೀತಿ ನಮ್ಮ ಡೆಲ್ಟಾ ಆರ್ ಜಿ ಏನಿದೆ ಗಿಬ್ಸ್ ಫ್ರೀ ಎನರ್ಜಿ ಅದು ಎಕ್ಸ್ಟೆನ್ಸಿವ್ ಪ್ಯಾರಾಮೀಟರ್ ಆಗಿರುತ್ತೆ. ಅಂದರೆ ಯಾವುದು ಡಿಪೆಂಡ್ ಆಗಿರೋದಿಲ್ಲ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಮೇಲೆ, ಅದರ ಎಕ್ಸ್ಟೆನ್ಸಿವ್ ಪ್ಯಾರಾಮೀಟರ್ ಅಥವಾ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಅದೇ ಒಂದು ಎಕ್ಸಾಂಪಲ್ ನೋಡೋದಾದರೆ ಡೇನಿಯಲ್ ಸೆಲ್. ಸೊ ಡೇನಿಯಲ್ ಸೆಲ್ ಬಗ್ಗೆ ಆಲ್ರೆಡಿ ನೀವು ಎಲೆಕ್ಟ್ರೋಕೆಮಿಸ್ಟ್ರಿ ಪಾರ್ಟ್ ಫಸ್ಟಲ್ಲಿ ತಿಳ್ಕೊಂಡಿದ್ದಾರೆ ತುಂಬ ಡೀಟೇಲ್ ಆಗಿ. ಸೊ ಇನ್ನೂ ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ ಹೋಗಿ ಒಂದ್ಸಲ ಚೆಕ್ ಮಾಡಿ. ಸೊ ಅಲ್ಲಿ ಆಗುವಂಥ ಸೆಲ್ ರಿಯಾಕ್ಷನ್ ಆಲ್ರೆಡಿ ಗೊತ್ತಿದೆ ನಿಮಗೆ, ಜಿಂಕ್ ಇದ್ದದ್ದು ಜಿಂಕ್ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆಗ ಬರುವಂಥ ಎಲೆಕ್ಟ್ರಾನ್ಸ್ಗಳು ಕಾಪರ್ ಅಯಾನ್ ಜೊತೆಗೆ ರಿಯಾಕ್ಟ್ ಆಗಿ ಕಾಪರ್ ಆಟಮ್ ಆಗಿ ಕನ್ವರ್ಟ್ ಆಗಿ ಕಾಪರ್ ರಾಡ್ ಮೇಲೆ ಡೆಪಾಸಿಟ್ ಆಗುತ್ತೆ. ಸೊ ಅದೇ ರಿಯಾಕ್ಷನ್ ಇಲ್ಲಿರುವಂಥದ್ದು ಜಿಂಕ್ ಆಟಮ್ ಪ್ಲಸ್ ಕಾಪರ್ ಅಯಾನ್ Cu2 ಪ್ಲಸ್ ಗಿವ್ ರೈಸ್ ಟು Zn2 ಪ್ಲಸ್ ದಟ್ ಈಸ್ ಜಿಂಕ್ ಅಯಾನ್ ಪ್ಲಸ್ ಕಾಪರ್ ಆಟಮ್. ಸೊ ಇದಕ್ಕೊಂದು ಆಲ್ರೆಡಿ ನೀವು ನೋಡಿದರೆ ಡೆಲ್ಟಾ ಆರ್ ಜಿ ಇಸ್ ಈಕ್ವಲ್ ಟು -NFE ಸೆಲ್ಲು. ಸೊ ಎನ್ ಅಂತ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ಡ್. ಸೊ ಇಲ್ಲಿ ನೋಡುವಂಥದ್ದು -2FE ಸೆಲ್. ಓಕೆ, ಸೊ 2 ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿದೆ. ಅದೇ ಇದರಲ್ಲಿರುವಂಥ ರಿಯಾಕ್ಟಿಂಗ್ ಸ್ಪೀಷೀಸ್ಗಳ ಕಾನ್ಸಂಟ್ರೇಷನ್ನು ಯೂನಿಟಿ ಆಗಿದ್ದಾಗ ಏನಾಗುತ್ತೆ, ಸೊ ಈ ಸೆಲ್ E0 ಸೆಲ್ ಆಗುತ್ತೆ, ಡೆಲ್ಟಾ ಆರ್ ಜಿ ಇದ್ದು ಡೆಲ್ಟಾ ಆರ್ ಜಿ ನಾಟ್ ಆಗುತ್ತೆ. ಈ ಸೆಲ್ ಅಂದರೆ ಗೊತ್ತಿದೆ EMF, E0 ಸೆಲ್ ಅಂದರೆ ಸ್ಟ್ಯಾಂಡರ್ಡ್ EMF. ಸೊ ಡೆಲ್ಟಾ ಆರ್ ಜಿ ಅಂತ ಅಂದರೆ ಗಿಬ್ಸ್ ಫ್ರೀ ಎನರ್ಜಿ, ಸೊ ಡೆಲ್ಟಾ ಆರ್ ಜಿ ನಾಟ್ ಅಂದರೆ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ. ಸೊ ಡೆಲ್ಟಾ ಆರ್ ಜಿ ನಾಟ್ ಈಕ್ವಲ್ ಟು -NFE0 ಸೆಲ್. ಓಕೆ, ಅದೇ ಒಂದು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ ಈ ಡೆಲ್ಟಾ ಆರ್ ಜಿ ನಾಟ್ ಈಕ್ವಲ್ ಟು -RT ln Kನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟೆನ್ಸ್. ಸೊ ಇದರಲ್ಲಿ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಏನು? ಹಾಗಾದರೆ ಇದು ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂತ ಅಂದರೆ, ಸೊ ರೆಸಿಸ್ಟೆನ್ಸ್ ಅಂದರೆ ಗೊತ್ತಿದೆ, ರೆಸಿಸ್ಟ್ ಹೌದಾ, ಸ್ಟಾಪ್ ಮಾಡುವಂಥದ್ದು, ತಡೆಯುವಂಥದ್ದು. ಸಮ್ ಆಫ್ ದ ಮೆಟೀರಿಯಲ್ಸ್ಗಳಿದೆ, ಆ ಮೆಟೀರಿಯಲ್ಸ್ಗಳೇನು ಮಾಡುತ್ತೆ, ರೆಸಿಸ್ಟ್ ಮಾಡುತ್ತೆ. ಯಾಕೆ ರೆಸಿಸ್ಟ್ ಮಾಡುತ್ತೆ ಅಂದರೆ ತನ್ನ ಮೂಲಕ ಕರೆಂಟು ಫ್ಲೋ ಆಗಬಾರ್ದು, ಫಾರ್ ದ ಫ್ಲೋ ಆಫ್ ಕರೆಂಟ್. ಸೊ ಕರೆಂಟ್ನ ಮೂಮೆಂಟ್ ಆಗಬಾರ್ದು ಅನ್ನೋದನ್ನು ತಡೆಯುವಂಥದ್ದು. ಓಕೆ, ಅದನ್ನು ನಾವು ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇದನ್ನು ಕ್ಯಾಪಿಟಲ್ ಲೆಟರ್ R ಇಂದ ರೆಪ್ರೆಸೆಂಟ್ ಮಾಡ್ತಾರೆ, ಅದರ ಸಿಂಬಲ್ಲು, ಇದರ ಯೂನಿಟ್ ಬಂದು ಓಮ್ ಆಗಿದೆ, ಓಮ್. ಓಕೆ, ಸೊ ಈ ರೆಸಿಸ್ಟೆನ್ಸ್ ಏನಿದೆ ಇದು ಮೆಟೀರಿಯಲ್ ಏನಿದೆ ಅದರ ಲೆಂತ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಇವೆರಡೂ ನಾವು ಕಂಬೈನ್ ಆಗಿ ಬರೆದಾಗ ಏನಾಗುತ್ತೆ, R ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು L/A. ಸೊ ದೆನ್ R ಈಕ್ವಲ್ ಟು ರೋ ಇಂಟು L/A. ಈ ರೋ ಏನಿದೆ ರೋನ ರೆಸಿಸ್ಟಿವಿಟಿ ಅಂತ ಕರೀತಾರೆ. ರೋ ಇಸ್ ಕಾಲ್ಡ್ ಆಸ್ ರೆಸಿಸ್ಟಿವಿಟಿ ಅಥವಾ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಸೊ ಯಾವಾಗ L ಈಕ್ವಲ್ ಟು 1 ಮೀಟರ್ ಆಗಿರುತ್ತೆ, ಏರಿಯಾ 1 ಮೀಟರ್ ಸ್ಕ್ವೇರ್ ಆಗಿರುತ್ತೆ, ಸಬ್ಸ್ಟಿಟ್ಯೂಟ್ ಮಾಡಿ. ಸೊ R ಈಕ್ವಲ್ ಟು ರೋ ಇಂಟು L/A ಇದೆ, L ಜಾಗದಲ್ಲಿ 1,
ಸೊ ಎ ಜಾಗದಲ್ಲಿ 1 ಹಾಕಿದಾಗ 1/1 ಇಸ್ 1 ಆಗುತ್ತೆ. ರೋ ಇಂಟು 1 ಸೊ ಈಸ್ ರೋ. ಸೊ ಆರ್ ಈಕ್ವಲ್ ಟು ರೋ ಆಗುತ್ತೆ. ಸೊ ಈ ಯೂನಿಟ್ ರೋನ ಯೂನಿಟ್ ಏನು? ರೋ ಅಂತ ಅಂದರೆ ರೆಸಿಸ್ಟಿವಿಟಿ, ಇದರ ಯೂನಿಟು ಓಮ್ ಮೀಟರ್. ಸೊ ನಮ್ಮ ರೆಸಿಸ್ಟೆನ್ಸ್ ಏನಿದೆ ಅದರ ಇನ್ವರ್ಸನ್ನು ಕಂಡಕ್ಟೆನ್ಸ್ ಅಂತ ಕರೀತಾರೆ. ಸೊ ಇಟ್ ಈಸ್ ದ ಇನ್ವರ್ಸ್ ಆಫ್ ರೆಸಿಸ್ಟೆನ್ಸ್. ನಮ್ಮ ರೆಸಿಸ್ಟೆನ್ಸ್ ಏನಿದೆ ಅದರ ಇನ್ವರ್ಸನ್ನು ಕಂಡಕ್ಟೆನ್ಸ್ ಅಂತ ಕರಿತೀವಿ. ಸೊ ಇನ್ವರ್ಸನ್ನು ಕಂಡಕ್ಟೆನ್ಸ್ ಅಂತ ಕರಿತೀವಿ. ಇದನ್ನು ರೆಪ್ರೆಸೆಂಟ್ ಮಾಡ್ತಿರೋದು ಕ್ಯಾಪಿಟಲ್ ಲೆಟರ್ ಜಿ ಇಂದ. ಇದರ ಎಸ್ ಐ ಯೂನಿಟ್ ಏನು? ಸೈಮನ್ಸ್. ಇದನ್ನು ಕ್ಯಾಪಿಟಲ್ ಲೆಟರ್ ಎಸ್ ಇಂದ ಡಿನೋಟ್ ಮಾಡ್ತಾರೆ. ಸೊ ಇದರ ಯೂನಿಟ್ ಇದನ್ನು ಓಮ್ ಇನ್ವರ್ಸಿಂದನೂ ಕೂಡ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಜಿ ಈಸ್ ಈಕ್ವಲ್ ಟು 1/r. ಸೊ 1/r ಗೊತ್ತಿದೆ ನಿಮಗೆ, ಆರ್ ಅಂದರೆ ರೆಸಿಸ್ಟೆನ್ಸು. ಸೊ ಏನಾಗುತ್ತೆ, ಆರ್ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ, ಆಗ ಎ ಡಿವೈಡೆಡ್ ಬೈ ರೋ ಇಂಟು ಎಲ್ ಆಗುತ್ತೆ. ಸೊ 1/ರೋ ಏನಿದೆ ಅದನ್ನು ಕೆ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಕೆ ಇಸ್ ನಥಿಂಗ್ ಬಟ್ ಕಪ್ಪ. ಓಕೆ, ಸೊ ಕಪ್ಪ ಇದೇನಿದು ಇನ್ವರ್ಸ್ ಆಫ್ ರೆಸಿಸ್ಟಿವಿಟಿ. ಸೊ ರೋ ಅಂದರೆ ರೆಸಿಸ್ಟಿವಿಟಿ, ಅದರ ಇನ್ವರ್ಸನ್ನು ಏನಂತ ಕರೀತಾರೆ? ಕಪ್ಪ ಅಂತ ಕರೀತಾರೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಷ್ಟೇ, ಕೆ ಇಂಟು A/L. ಸೊ ಈ ಕಪ್ಪ ಏನಿದೆ ಇದನ್ನು ಕಂಡಕ್ಟಿವಿಟಿ ಅಂತ ಕರೀತಾರೆ ಅಥವಾ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಕರೀತಾರೆ. ಸೊ ಕಂಡಕ್ಟೆನ್ಸ್ ಅಂತ ಅಂದರೆ ಕ್ಯಾಪಿಟಲ್ ಲೆಟರ್ ಜಿ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಕಂಡಕ್ಟಿವಿಟಿ ಅಂದರೆ ಕ್ಯಾಪಿಟಲ್ ಲೆಟರ್ ಕೆ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಇದು ಸ್ಪೆಸಿಫಿಕ್ ಕಂಡಕ್ಟೆನ್ಸ್. ಸೊ ಯಾವಾಗ ಲೆಂತು 1 ಮೀಟರ್ ಇರುತ್ತೆ, ಏರಿಯಾ 1 ಮೀಟರ್ ಸ್ಕ್ವೇರ್ ಇರುತ್ತೆ, ಸೊ ಆಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಆಗ 1 ಡಿವೈಡೆಡ್ ಬೈ 1 ಇಸ್ 1. ಸೊ ಜಿ ಈಕ್ವಲ್ ಟು ಕೆ ಆಗುತ್ತೆ. ಸೊ ಈ ಕಂಡಕ್ಟಿವಿಟಿಯ ಯೂನಿಟು ಸೈಮನ್ ಪರ್ ಮೀಟರ್. ಸೊ ನೆಕ್ಸ್ಟ್ ಒನ್ ಇಸ್ ಬೇಸ್ಡ್ ಆನ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಸೊ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿಯ ಮೇಲೆ ಮೆಟೀರಿಯಲ್ಸನ್ನು 3 ಟೈಪ್ಸ್ ಆಗಿ ಕ್ಯಾಟಗರೈಸ್ ಮಾಡಿದ್ದಾರೆ. ಸೊ ಒಂದು ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಸೆಮಿ ಕಂಡಕ್ಟರ್. ಇವೆಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಕಂಡಕ್ಟರ್ ಅಂತ ಅಂದರೆ ಯಾವ ಮೆಟೀರಿಯಲ್ಗಳಿಗೆ ತುಂಬಾ ಜಾಸ್ತಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇರುತ್ತೆ, ತನ್ನ ಮೂಲಕ ಎಲೆಕ್ಟ್ರಿಸಿಟಿನ ಪಾಸ್ ಆಗೋದಕ್ಕೆ ಬಿಡುವಂಥದ್ದು, ಅದನ್ನು ಕಂಡಕ್ಟರ್ ಅಂತ ಕರಿತೀವಿ. ಸೊ ಯಾವ ಮೆಟೀರಿಯಲ್ಸ್ಗೆ ಲಾರ್ಜ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇರುತ್ತೆ ಅದನ್ನು ನಾವು ಕಂಡಕ್ಟರ್ ಅಂತ ಕರಿತೀವಿ. ಎಕ್ಸಾಂಪಲ್ ಮೆಟಲ್ಸ್, ಗ್ರಾಫೈಡ್ನು ಅವೆಲ್ಲವೂ ಕೂಡ. ನೆಕ್ಸ್ಟ್ ಇಸ್ ಇನ್ಸುಲೇಟರ್. ಇನ್ಸುಲೇಟರ್ ಅಂತ ಅಂದರೆ ಯಾವ ಮೆಟೀರಿಯಲ್ಗಳು ತುಂಬಾ ಕಡಿಮೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇರುತ್ತೆ, ಸೊ ಅದನ್ನು ಇನ್ಸುಲೇಟರ್ ಅಂತ ಕರಿತೀವಿ. ಎಕ್ಸಾಂಪಲ್ ಗ್ಲಾಸ್ ಆ್ಯಂಡ್ ಸೆರಾಮಿಕ್ಸ್. ಅಂದರೆ ತನ್ನ ಮೂಲಕ ಅದು ಎಲೆಕ್ಟ್ರಿಸಿಟಿನ ಅಷ್ಟು ಪಾಸ್ ಮಾಡಲ್ಲ, ಸೊ ಅದನ್ನು ಇನ್ಸುಲೇಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ ಸೆಮಿ ಕಂಡಕ್ಟರ್. ಸೆಮಿ ಕಂಡಕ್ಟರ್ ಅಂದರೆ ಯಾವ ಮೆಟೀರಿಯಲ್ಸಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಕಂಡಕ್ಟರ್ ಮತ್ತು ಇನ್ಸುಲೇಟರ್ನ ನಡುವೆ ಇರುತ್ತೆ. ಇಟ್ಸ್ ಬಿಟ್ವೀನ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್. ಅಂದರೆ ಕಂಡಕ್ಟರ್ ಅಷ್ಟು ಜಾಸ್ತಿನೂ ಇರೋಲ್ಲ, ಇನ್ಸುಲೇಟರ್ ಅಷ್ಟು ತುಂಬಾ ಕಡಿಮೆನೂ ಇರೋಲ್ಲ, ಅದರ ಮಧ್ಯದಲ್ಲಿರುತ್ತೆ, ಅದನ್ನು ಸೆಮಿ ಕಂಡಕ್ಟರ್ ಅಂತ ಕರೀತಾರೆ. ಇದಕ್ಕೆ ಎಕ್ಸಾಂಪಲ್ ಸಿಲಿಕಾನ್ ಆ್ಯಂಡ್ ಗೇಲಿಯಮ್. ನೆಕ್ಸ್ಟ್ ಒನ್ ಬಂದು ಸೂಪರ್ ಕಂಡಕ್ಟರ್. ಸೂಪರ್ ಕಂಡಕ್ಟರ್ ಅಂತ ಅಂದರೆ ಸೊ ಯಾವ ಮೆಟೀರಿಯಲ್ಸ್ಗಳಿಗೆ ಝೀರೋ ರೆಸಿಸ್ಟಿವಿಟಿ ಇರುತ್ತೆ. ಸೊ ರೆಸಿಸ್ಟಿವಿಟಿ ಅಂತ ಅಂದರೆ ತಡೆಯುವಂಥದ್ದು, ಸೊ ತನ್ನ ಮೂಲಕ ಎಲೆಕ್ಟ್ರಿಸಿಟಿನ ಪಾಸ್ ಮಾಡೋದಕ್ಕೆ ಬಿಡದೇ ಇರುವಂಥದ್ದು, ಹೌದಾ? ಆದರೆ ಇಲ್ಲೇನಿದೆ ಝೀರೋ ರೆಸಿಸ್ಟಿವಿಟಿ ಅಂದರೆ ರೆಸಿಸ್ಟೆನ್ಸ್ ಅನ್ನುವಂಥದ್ದೇ ಇಲ್ಲ. ಸೊ ಅಂತಹ ಮೆಟೀರಿಯಲ್ಗಳನ್ನು ಸೂಪರ್ ಕಂಡಕ್ಟರ್ ಅಂತ ಕರೀತಾರೆ. ಅಥವಾ ಇನ್ಫೈನೈಟ್ ಕಂಡಕ್ಟಿವಿಟಿ ಇರುವಂಥದ್ದನ್ನು ಸೂಪರ್ ಕಂಡಕ್ಟರ್ ಅಂತ ಕರೀತಾರೆ. ಸೊ ಅದಕ್ಕೆ ಎಕ್ಸಾಂಪಲ್ ಅಲ್ಯೂಮಿನಿಯಂ ಆ್ಯಂಡ್ ಕಾಪರ್ ಆಕ್ಸೈಡ್. ಸೊ ಮೊದಲೆಲ್ಲ ಅಂದ್ಕೊಂಡಿದ್ರು ಮೆಟಲ್ಸ್ ಆ್ಯಂಡ್ ಅಲೈಸ್, ಸೊ ಅವು ಮಾತ್ರ ಸೂಪರ್ ಕಂಡಕ್ಟರ್ ಆಗಿ ಬಿಹೇವ್ ಮಾಡುತ್ತೆ ಎಟ್ ವೆರಿ ಲೋ ಟೆಂಪ್ರೇಚರ್ ಇದ್ದಾಗ ಮಾತ್ರ. ಆದರೆ ಈಗ ಏನಾಗ್ತಿದೆ, ಸ್ಟಡೀಸಿಂದ ಗೊತ್ತಾಗ್ತಿದೆ, ಸೊ ಸಮ್ ಆಫ್ ದ ಸೆರಾಮಿಕ್ಸ್ ಎಲಿಮೆಂಟ್ಸ್ಗಳೇನಿದೆ ಅವು ಕೂಡ ಸೂಪರ್ ಕಂಡಕ್ಟರ್ ಆಗಿ ಬಿಹೇವ್ ಮಾಡುತ್ತೆ, ಆದರೆ ಟೆಂಪ್ರೇಚರ್ ತುಂಬಾ ಹೈ ಇರಬೇಕಾಗುತ್ತೆ. ಸೊ ಇಂಥದನ್ನು ಸೂಪರ್ ಕಂಡಕ್ಟರ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್. ಸೊ ಈ ಎಲೆಕ್ಟ್ರಿಕಲ್ ಕಂಡಕ್ಟರ್ಸಲ್ಲಿ 2 ರೀತಿ. ಸೊ ಮೊದಲನೇದು ಮೆಟಾಲಿಕ್ ಕಂಡಕ್ಟರ್ಸ್ ಆ್ಯಂಡ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್ಸ್. ಸೊ ಮೊದಲನೇದು ಮೆಟಾಲಿಕ್ ಕಂಡಕ್ಟರ್ಸ್. ಏನಿದು ಮೆಟಾಲಿಕ್ ಕಂಡಕ್ಟರ್ ಅಂತ ಅಂದರೆ, ಸೊ ಮೆಟಾಲಿಕ್ ಕಂಡಕ್ಟರ್ ಹೆಸರೆಲ್ಲ ಇದೆ ಮೆಟಲ್ಸ್, ಹೌದಾ? ಸೊ ಇಲ್ಲೇನಾಗುತ್ತೆ, ಮೆಟಲ್ಲು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಅಂದರೆ ಇಲ್ಲಿ ಕಂಡಕ್ಷನ್ ಆಗ್ತಿರೋ ಅಂಥದ್ದು ಯಾವುದ್ರ ಮೂಲಕ? ಎಲೆಕ್ಟ್ರಾನ್ಸ್ಗಳಿಂದ. ಎಲೆಕ್ಟ್ರಾನ್ಸ್ ಇರೋದ್ರಿಂದನೇ ಇಲ್ಲೇನಾಗ್ತಿದೆ, ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗ್ತಿರೋವಂಥದ್ದು. ಸೊ ಅದರಿಂದ ಇದನ್ನು ಎಲೆಕ್ಟ್ರಾನಿಕ್ ಕಂಡಕ್ಟರ್ಸ್ ಅಂತಲೂ ಕೂಡ ಕರೀತಾರೆ. ಯಾಕೆ? ಎಲೆಕ್ಟ್ರಾನ್ಸ್ಗಳಿಂದ ಕಂಡಕ್ಷನ್ ಆಗ್ತಿರೋದ್ರಿಂದ ಇದನ್ನು ಎಲೆಕ್ಟ್ರಾನಿಕ್ ಕಂಡಕ್ಟರ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಕಾಪರ್ ಆ್ಯಂಡ್ ಅಲ್ಯೂಮಿನಿಯಂ. ಸೊ ಈ ಎಲೆಕ್ಟ್ರಾನಿಕ್ ಕಂಡಕ್ಟೆನ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅಂದರೆ, ಸೊ ಮೊದಲನೇದು ನೇಚರ್ ಆಫ್ ದ ಮೆಟಲ್ನ ನೇಚರ್ ಏನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆ್ಯಂಡ್ ಸ್ಟ್ರಕ್ಚರ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪರ್ ಆಟಮ್. ಒಂದು ಆಟಮಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಅನ್ನೋದ್ರ ಮೇಲೂ ಕೂಡ ಈ ಕಂಡಕ್ಟೆನ್ಸು ಡಿಪೆಂಡ್ ಆಗಿರುತ್ತೆ. ಟೆಂಪ್ರೇಚರ್ ಕಡಿಮೆ ಆಗ್ತಾ ಹೋದ ಹಾಗೆ ಕಂಡಕ್ಟೆನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಕೂಡ ಮೆಟಾಲಿಕ್ ಕಂಡಕ್ಟರ್ಸ್. ನೆಕ್ಸ್ಟ್ ಒನ್ ಇಸ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್ಸ್.
ಸೊ ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್ಸಲ್ಲಿ ಏನಾಗುತ್ತೆ, ಇಲ್ಲಿ ಎಲೆಕ್ಟ್ರೋಲೈಟ್ಸಿಂದ ಏನಾಗ್ತಿದೆ, ಕಂಡಕ್ಟಿವಿಟಿ ಆಗ್ತಿರುವಂಥದ್ದು ಎಲೆಕ್ಟ್ರೋಲೈಟ್ಸಿಂದ. ಸೊ ಇವು ಸಾಲಿಡ್ ಸ್ಟೇಟಲ್ಲಿ ಇನ್ಸುಲೇಟರ್ ಆಗಿ ಬಿಹೇವ್ ಮಾಡುತ್ತೆ, ಆದರೆ ಮೋಲ್ಟನ್ ಸ್ಟೇಟ್ ಅಥವಾ ಸೊಲ್ಯೂಷನ್ ಸ್ಟೇಟಲ್ಲಿ ಕಂಡಕ್ಟರ್ಸ್ ಆಗಿ ಬಿಹೇವ್ ಮಾಡುತ್ತೆ. ಇಲ್ಲಿ ಕಂಡಕ್ಟೆನ್ಸ್ ಆಗ್ತಿರೋದು ಅಯಾನ್ಸಿಂದ, ಆದ್ದರಿಂದ ಇದನ್ನು ಅಯಾನಿಕ್ ಕಂಡಕ್ಟರ್ಸ್ ಅಂತಲೂ ಕೂಡ ಕರೀತಾರೆ. ಸೊ ಈ ಎಲೆಕ್ಟ್ರೋಲೈಟ್ ಏನಿದೆ ಅದು ಡಿಸೋಸಿಯೇಟ್ ಆಗಿ ಅಯಾನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಅಯಾನ್ಸ್ಗಳು ಆಪೋಸಿಟ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ಸ್ ಕಡೆಗೆ ಮೂವ್ ಆಗುತ್ತೆ, ಮೂವ್ಮೆಂಟ್ ಇರುವಂಥದ್ದು. ಸೊ ಆಪೋಸಿಟ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಅಂದರೆ, ಸೊ ಅಯಾನ್ಸಲ್ಲಿ ಎರಡು ಥರ, ಒಂದು ಕ್ಯಾಟಯಾನ್, ಇನ್ನೊಂದು ಆನಯಾನು. ಎಲೆಕ್ಟ್ರೋಡಲ್ಲಿ ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್. ಸೊ ನಮ್ಮ ಕ್ಯಾಟಯಾನ್ ಏನಿದೆ ಅದು ಕ್ಯಾಥೋಡ್ ಕಡೆಗೆ ಮೂವ್ ಆಗುತ್ತೆ. ಸೊ ಕ್ಯಾಥೋಡ್ ಬಂದು ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್. ಸೊ ಅದು ಕ್ಯಾಟಯಾನ್ ಏನು ಮಾಡಿದೆ, ಇಟ್ ಇಸ್ ಅ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನು, ಅದು ಕ್ಯಾಥೋಡ್ ಕಡೆ ಮೂವ್ ಆಗುತ್ತೆ. ಆ್ಯನಯಾನ್ ಬಂದು ನೆಗೆಟಿವ್ಲಿ ಚಾರ್ಜ್ಡ್ ಅವನು, ಅದೇನಾಗುತ್ತೆ ಆ್ಯನೋಡ್ ಕಡೆಗೆ ಮೂವ್ ಆಗುತ್ತೆ. ಸೊ ಆ್ಯನೋಡ್ ಇಸ್ ಅ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್. ಹಾಗಾದರೆ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಸೊ ಮೊದಲನೇದಾಗಿ ನೇಚರ್ ಆಫ್ ದ ಎಲೆಕ್ಟ್ರೋಲೈಟ್ನ ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನೇಚರ್ ಆಫ್ ದ ಸಾಲ್ವೆಂಟ್ ಆ್ಯಂಡ್ ಇಟ್ಸ್ ವಿಸ್ಕಾಸಿಟಿ, ಸಾಲ್ವೆಂಟ್ನ ನೇಚರ್ ಮತ್ತು ವಿಸ್ಕಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಎಲೆಕ್ಟ್ರೋಲೈಟ್ನ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇದರ ಟೆಂಪ್ರೇಚರ್, ಇಲ್ಲೇನಾಗುತ್ತೆ ಇದು ಮೆಟಾಲಿಕ್ ಕಂಡಕ್ಟರ್ನ ಆಪೋಸಿಟ್ಟು. ಸೊ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಕಂಡಕ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಎಲೆಕ್ಟ್ರೋಲೈಟ್ಸ್ ಅಂತ ಅಂದರೆ ಅಲ್ಲಿ ಅಯಾನ್ಸ್ ಇರುತ್ತಲ್ಲ, ಆ ಅಯಾನ್ಸ್ಗಳ ಸೈಜು ಮತ್ತು ಅದರ ಸಾಲ್ವೇಷನ್ ಮೇಲೂ ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೆ ಸಬ್ಸ್ಕ್ರೈಬ್ ಆಗಿ.